ಪೈಪ್ ಲೋಡ್ ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ರಿಂಗ್ ರೋಡ್, ನೆಹರು ಔಟ್ ರಿಂಗ್ ರೋಡ್ ಬಂದ್ಬಿಟ್ಟು ಎಲ್ಲಿ ಅಂದರೆ ಹೈದರಾಬಾದ್. ಇವಾಗ ಎಕ್ಸಿಟ್ 8ರಿಂದ ಹತ್ತಿದ್ದೀನಿ. 11ರಲ್ಲಿ ಇಳಿದು ಲೋಡಿಗೆ ಹೋಗ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಲೋಡು, ಹಾಗಾಗಿ ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಸ್ಟೇ ಫ್ಯಾಕ್ಟ್ರಿ ಹತ್ರ. ಬೆಳಿಗ್ಗೆ ಲೋಡ್ ಬಂದುಬಿಟ್ಟು ಕುಶಾಲನಗರ ಆ ಕಡೆ, ಸೋಮಾರಪೇಟೆ, ಶನಿವಾರ ಸಂತೆ, ಕುಶಾಲನಗರ ಇದೆಲ್ಲ ಆ ಕಡೆ ಲೋಡಿಗೆ ಇಲ್ಲಿ ಹೈದರಾಬಾದಿಂದ ಪೈಪ್ ಲೋಡು. ನೋಡೋಣ ಹೋಗ್ಬಿಟ್ಟು ಯಾವ ಥರ ಲೋಡು ಏನು ಗೊತ್ತಿಲ್ಲ. ಪೈಪ್ ಲೋಡ್ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಮುಖಾಂತರ ಸಿಕ್ಕಿರೋಂಥ ಲೋಡು. ಹೋಗ್ತಾ ಇದ್ದೀನಿ. ಅಲ್ಲಿಂದ ಲೋಡ್ ಮಾಡಿ ಮುಂದೆ ಹೋಗೋಣ. ನಾನಿವತ್ತು ಟಯರ್ ತಂದಿದ್ದೆಲ್ಲ, ಆ ಟಯರು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಅದನ್ನು ಮೆಲ್ಟ್ ಮಾಡಿ ಅದ್ರ ಆಯಿಲ್ ತೆಗಿತಾರೆ. ಆ ಆಯಿಲು ಏನು ಹೊರಗಡೆ ಎಲ್ಲ ಹೋಗುತ್ತೆ. ಅಲ್ಲಿ ಒಳಗಡೆ ವೀಡಿಯೋ ಆಗಿಲ್ಲ, ಹಂಗಾಗಿ ವೀಡಿಯೋ ಮಾಡಿಲ್ಲ. ಇವಾಗ ಅಲ್ಲಿಂದ ನೇರವಾಗಿ ನೈಟು ಇನ್ನೊಂದು ಕಡೆ ಲೋಡಿಗೆ ಹೋಗ್ತಾ ಇದ್ದೀನಿ. ಇದೇ ನಾನು ಲೋಡಿಗೆ ಬಂದಂಥ ಜಾಗ. ಇಲ್ಲಿಂದ ಲೋಡ್ ನನಗೆ ಪೈಪ್ ತುಂಬ ಗಾಡಿಗಳಿವೆ ನೋಡಿ. ನನ್ನ ಗಾಡಿಯಲ್ಲಿ ನಿಂತಿದೆ. ಅದರ ಹಿಂದೆ AOM ಗಾಡಿ ಇದೆ. ಅವ್ರ ಥ್ರೂವಲ್ಲಿ ನನಗೆ ಲೋಡ್ ಸಿಕ್ಕಿರೋದು. ಅವರ ಗಾಡಿಗೂ ಲೋಡ್ ಇದೆ, ನನ್ನ ಗಾಡಿಗೂ ಲೋಡ್ ಇದೆ. ಹಾಗಾಗಿ ವೆಯ್ಟಿಂಗು. ಅಷ್ಟರಲ್ಲಿ ನೋಡಬೇಕಾದ್ರೆ ಕುರಿಗಳ ರಾಶಿ ಹೋಗ್ತಾಯಿತ್ತು. ಆ ಕುರಿಗಳನ್ನೆಲ್ಲ ನೋಡ್ಕೊಂಡು ನೋಡಿ, ಎಷ್ಟು ಕುರಿಗಳಿವೆಲ್ಲ, ಫುಲ್ಲು ಕುರಿಗಳು ಎಷ್ಟು ನೋಡಿ. ಬೆಳಿಗ್ಗೆನೇ ಬೆಳಿಗ್ಗೆ ಕುರಿಗಳು. ಇದು ನೋಡಿ, ಅಲ್ಲಿ ಪಕ್ಕದಲ್ಲಿ ಕಾಣ್ತಿದ್ದಿಲ್ಲ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿಯಿಂದ ನನಗೆ ಲೋಡು. ಕುರಿಗಳನ್ನು ಓಡಿಸ್ಕೊಂಡು ಕುರಿಗಳು ಅಂತ ಹೇಳ್ಕೊಂಡು ಎಷ್ಟೋ ಕುರಿಗಳು ಇತ್ತು. ಅದನ್ನೆಲ್ಲ ನೋಡ್ಕೊಂಡು ನೋಡಿ. ಅದು ಕುರಿಗಳು ಒಂದರ ಹಿಂದೆ ಒಂದು ಹಿಂಗೇ ಹೋಗ್ತಾಯಿತ್ತು. ಅದನ್ನು ನೋಡ್ಕೊಂಡಿದ್ದೆ. ಯಾಕಂದರೆ ಇಷ್ಟು ದೊಡ್ಡ ಸಿಟಿಯಲ್ಲಿ ಕುರಿ ತೊಗೊಂಡು ಹೋಗೋದು ರಿಸ್ಕ್ ಅಲ್ಲ, ಆ ಥರ ಈ ಥರ ಗಾಡಿ ಬರಬೇಕಾದ್ರೆ. ಆದರೂ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಚಂದ್ರಿಂದ ನೋಡಿ. ಅಂತಿಂತೂ ಗಾಡಿ ಎಂಟ್ರ್ ಮಾಡಿ ಬಂದಾಯಿತು. ಒಂದು ಸಲ ಕ್ಯಾನ್ಸಲ್ ಮಾಡಿದ ಲೋಡು ಮತ್ತು ಅದೇ ಲೋಡ್ ಸಿಕ್ತು. ಒಂದು ಸಲ ಏನೋ ಮೆಟೀರಿಯಲ್ ಇಲ್ಲ, ಅದಿಲ್ಲ ಅಂಥೇಳಿ ಕ್ಯಾನ್ಸಲ್ ಮಾಡಿದರು. ಪುನಃ ಅದೇ ಲೋಡ್ ಸಿಕ್ತು. ಹಂಗಾಗಿ ಅಲ್ಲಿ ಲೋಡಿಗೆ ಗಾಡಿ ಎಂಟ್ರ್ ಮಾಡಬೇಕಿತ್ತು. ಗಾಡಿ ಎಲ್ಲ ಎಂಟ್ರ್ ಮಾಡಿಬಿಟ್ಟು ನೋಡಿ, ಗಾಡಿ ಇಲ್ಲಿ ನಿಂತಿದೆ. ಇನ್ನೊಂದು ಗಾಡಿ ಇದೆ, ನಮ್ಮ ಊರಿನ ಪಕ್ಕದ ಊರದ ಗಾಡಿ. ಅವರೇ ನನಗೆ ಲೋಡ್ ಸೆಟ್ ಮಾಡಿ ಕೊಟ್ಟಿರೋದು. AOM ಗಾಡಿ ನೇಮ್ ಬೋರ್ಡ್ ಬಂದು ಅವ್ರ ಗಾಡಿ ಅವರೇ ಸೆಟ್ ಮಾಡಿದ್ದು. ನಿನ್ನೆ ಅದು ಏನೋ ಒಂದು ಸಣ್ಣದಿಂದ ಕ್ಯಾನ್ಸಲ್ ಆಗಿತ್ತು. ಮತ್ತು ಪುನಃ ಅದೇ ಲೋಡ್ ನನಗೆ ರಿಟರ್ನ್ ಸಿಕ್ತು. ನಾನು ಇಲ್ಲಿಂದ ಹೋಗಿದ್ದರೆ ಸಿಕ್ಕಿರಲಿಲ್ಲ. ಆದರೂ ಇಲ್ಲೇ ಇದ್ದ ಕಾರಣ ಸಿಕ್ತದು. ಅದು ಲೋಡು ಎಲ್ಲಿಗೆ ಅಂದರೆ ಮಡಿಕೇರಿ ಕಡೆಗೆ. ನನ್ನ ಪಯಣ ಮಡಿಕೇರಿಗೆ ಈ ಸಲ. ಗಾಡಿಯೆಲ್ಲ ಎಂಟ್ರ್ ಮಾಡಾಯಿತು. ಹಂಗೇ ಪಕ್ಕದಲ್ಲಿದ್ದ ಹೋಟೆಲಿಗೆ ಹೋದೆ. ಯಾಕಂದರೆ ತುಂಬ ಹೊಟ್ಟೆ ಹಸ್ತಾಯಿತ್ತು. ಅದರಲ್ಲೂ ಹೈದರಾಬಾದ್ ಬಂದರೆ ಒಂದು ಬಿರಿಯಾನಿ ತಿನ್ನೋದು ನನಗೊಂದು ಖುಷಿ. ಹಂಗಾಗಿ ನಾನು ನೋಡಿ ಹೈದರಾಬಾದ್ ಸ್ಪೆಷಲ್ ಬಿರಿಯಾನಿ ತೊಗೊಂಡೆ. ಅದನ್ನು ಊಟ ಮಾಡಿ ನೋಡಿ, ಅಷ್ಟರಲ್ಲಿ AOM ಗಾಡಿನ ಲೋಡಿಗೆ ಕರೆದ್ರು. ಅವ್ರ ಗಾಡಿ ಲೋಡಿಗೆ ಹೋಯ್ತು ನೋಡಿ. ಮಧ್ಯಾಹ್ನ 1 ಗಂಟೆಗೆ ಒಳಗೆ ಹೋದವನು, ಈ ಫ್ಯಾಕ್ಟ್ರಿ ಒಳಗೆ ಹೋದವನು. ಇವಾಗ 7:20ಕ್ಕೆ ಹೊರಗೆ ಬಂದಿದ್ದೀನಿ. ಇಡೀ ದಿವಸ ಮೊಬೈಲ್ ಇಲ್ಲ. ಮಧ್ಯಾಹ್ನದಿಂದ ಇದುವರೆಗೂ ಮೊಬೈಲ್ ಇಲ್ಲದೆ ಹಂಗೇನೆ ಒಳಗಡೆ ಮೊಬೈಲ್ ಎರಡನ್ನೂ ಸ್ವಿಚ್ ಆಫ್ ಮಾಡಿ ಕೊಟ್ಟು ಹೋಗಬೇಕು. ಲೈನ್ ಅಪ್ ಗಾಡಿ ನಿಂತಿದೆಯಲ್ಲ, ನಂದು ಗಾಡಿ ಒಳಗಡೆ ಇದೆ. ಇನ್ನು ಬಿಲ್ ಸಿಗಬೇಕಷ್ಟೇ. ಬಿಲ್ ಸಿಕ್ಕ ನಂತರ ಹೋಗೋದು. ಅಯ್ಯೋ ದೇವ್ರೆ, ಇವತ್ತಿನ ಪರಿಸ್ಥಿತಿ ಮೊಬೈಲ್ ಇಲ್ಲ, ಏನಿಲ್ಲ. ಅಂತಿಂತೂ ಲೋಡ್ ಮಾಡಿ ಹೊರಟೆ. ಇದು ಹಾಸನದಿಂದ ಶನಿವಾರ ಸಂತೆಯಿಂದ ಆಮೇಲೆ ಶುಂಠಿಕೊಪ್ಪ 2 ಡೆಲಿವರಿ ಲೋಡು. PUC ಪೈಪು. ಆ ಪೈಪ್ ಫ್ಯಾಕ್ಟ್ರಿ ಒಳಗಡೆ ಹೋದರೆ ಮೊಬೈಲ್ ಇಲ್ಲ, ಯಾವುದೇ ಒಂದು ಗಿಡ್ಕ ಏನು ತೊಗೊಂಡು ಹೋಗಿಲ್ಲ. ಮೊಬೈಲೇ ತೊಗೊಂಡೋಗಿಲ್ಲ. ಮೊಬೈಲು ಸ್ವಿಚ್ ಆಫ್ ಮಾಡಿಬಿಟ್ಟು ಅಲ್ಲಿ ಅವ್ರ ಲಾಕರ್ ಇದೆ, ಲಾಕರಲ್ಲಿ ಕೊಟ್ಟು ಹೋಗ್ಬೇಕು ನಾವು. ಈಗ ಇದು ಸಿಟಿಯಿಂದ ಹೊರಗೆ ಬರ್ತಾಯಿದ್ದೀನಿ. ರಿಂಗ್ ರೋಡ್, ಔಟ್ ಆಫ್ ರಿಂಗ್ ರೋಡಿಗೆ ಹೋಗ್ಬೇಕು. ಅಲ್ಲಿಂದ ನೇರವಾಗಿ
ಹೋಗೋದೇ ರಾಯಚೂರು ರೋಡ್ ಇಟ್ಕೊಂಡು ಬಂದ ರೂಟಿ. ಮತ್ತೊಬ್ಬ ಗಾಡಿ ಲೋಡಾಗಿ ಹೋಗ್ತಾ ಇದೆ ಮುಂದ್ಗಡೆ. ಅವನೊಂದು 150 ಕಿಲೋಮೀಟ್ರ್ ಮುಂದೆ ಇದ್ದಾನೆ. ಜೊತೆಗೆ ಹೋಗೋಣ ಅಂತ ಪ್ಲ್ಯಾನು, ಸಿಗ್ತಾನೆ ಇಲ್ವೋ ಗೊತ್ತಿಲ್ಲ, ನೋಡುವ. ಹೋಗುವ ಇಲ್ಲಿಂದ ಹೋಗಿ ಆಮೇಲೆ ನೋಡ ಸಿಗ್ತಾನ ಏನು ಕತೆ ಅಂತ. ಭಯ್ಯ ಬೆಂಗಳೂರು ರೈಟಾ? ಥ್ಯಾಂಕ್ ಯು. ಯಾವ ಥರ ಇದೆ ಈ ರಿಂಗ್ ರೋಡ್ ಟೂಲ್ ಗೇಟ್? ಕೇಳಿದ ತಕ್ಷಣ ಉತ್ತರ ಹೇಳ್ತಾರೆ. ಅದೇ ಅವನಿಗೆ ಕನ್ಫ್ಯೂಷನ್ ಆಗಿ ರೋಡ್ ಇಲ್ದು ನೇರವಾಗಿ ನಮ್ಮ SBR ಡಾಬಾದ ಹತ್ರ ಹೋಗ್ಬೇಕು. ಇದರಲ್ಲಿ 48 ಕಿಲೋಮೀಟ್ರ್ ಹೋಗೋದು. ಅಂತಿಂತು ಬಂದು ಮುಟ್ಟಿದೆ SBR ಡಾಬಾದ ಹತ್ರ. ಯಾಕಂದರೆ ನಾವು ಜಾಸ್ತಿಯಾಗಿ ಬಂದು ಇಲ್ಲಿ ಊಟ ಮಾಡಿ ಇಲ್ಲಿಂದ ನೈಟ್ ಬಿಡೋದು. ನೋಡಿ ಇದು SBR ಡಾಬಾ. ಫುಲ್ ಗಾಡಿಗಳೆಲ್ಲ ನಿಂತಿದೆ ನೋಡಿ, ಫುಲ್ಲು. ಊಟ ಎಲ್ಲ ಮುಗಿಸ್ಕೊಂಡು ನೇರವಾಗಿ ರಾಯಚೂರು ಬಂದೆ. ಇದು ಪೆಟ್ರೋಲ್ ಪಂಪು, ಇತ್ತೀಚೆಗಷ್ಟೇ ಓಪನ್ ಆಗಿರೋ ಪೆಟ್ರೋಲ್ ಪಂಪು. ಹಂಗಾಗಿ ನಾನಲ್ಲಿ ಬಂದವ್ರ ಹತ್ರ ಮಾತಾಡಿ ಡೀಸೆಲೆಲ್ಲ ಫುಲ್ ಮಾಡ್ಕೊಂಡು ಯಾವಾಗ ಓಪನ್ ಆಗಿರೋದು, ಅವ್ರದ್ದು 2 ಪಂಪ್ ಇದೆ, ಅದ್ರ ಬಗ್ಗೆ ಅವ್ರ ಹತ್ರನೇ ಕೇಳಿದೆ. ನೋಡಿ 2 ಕಡೆ ಪಂಪ್ ಹೆಸರೇನು? ಶ್ರೀ ಗುರು. ಅದು ಬೈಪಾಸ್ ಅಲ್ಲ? ಅದು ಬೈಪಾಸ್ ಇದೆ. ಬಳ್ಳಾರಿ ಎಂಟ್ರೆನ್ಸಲ್ಲಿ ಫಸ್ಟ್ ಸಿಗೋದು ಪಂಪ್ ಇದು. ಅಲ್ಲಿಂದ ಡೀಸೆಲೆಲ್ಲ ಫುಲ್ ಮಾಡಿಕೊಂಡು 11,000 ರೂಪಾಯಿ ಡೀಸೆಲ್ ಹೋಯ್ತು, ಫುಲ್ ಟ್ಯಾಂಕಿ. ಅಲ್ಲಿಂದ ನನಗೆ ಖುಷಿ ಆದದ್ದು ಅವ್ರು ಮಾತಾಡಿದ್ದು. ಅವ್ರು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಅಂದರೆ ಕೆಲವು ಪಂಪ್ಗಳಲ್ಲಿ ರಫ್ ಆ್ಯಂಡ್ ಟಫ್ ಮಾತಾಡೋರಿದ್ದಾರೆ. ನನಗೆ ಮಾತಾಡೋ ಖುಷಿ ಆದರೆ ಅವ್ರ ಜೊತೆ ನಾನು ಮಾತಾಡ್ತೀನಿ. ಹೀಗೆ ಅವ್ರ ಹತ್ರ ಮಾತಾಡ್ಕೊಂಡು ನಾನು ಮುಂದಕ್ಕೆ ಬಿಟ್ಟೆ. ಅಂದರೆ ರಾಯಚೂರು ಆಗಿಬಿಟ್ಟು ಏನು ಬಳ್ಳಾರಿ. ನಾನು 2-3 ಸಲ ಈ ರೂಟಲ್ಲಿ ಬಂದಾಗ ನನಗೆ ಕನ್ಫ್ಯೂಸ್ ಆಗೋದು ಒಂದೇ ಒಂದು ರೂಟ್ ಅಂದರೆ ಈ ಸರ್ಕಲ್ ಹತ್ರ. ಇಲ್ಲಿ ಸ್ಟ್ರೈಟ್ ಹೋದರೆ ಇದು ಸಿಟಿಗೆ ಹೋಗುತ್ತೆ. ನಾನು ಮಾತ್ರ ಬಂದಾಗ ಸ್ಟ್ರೈಟ್ ಹೋಗ್ತಾ ಇದೆ, ಆಮೇಲೆ ಮುಂದೋಗಿ ಎಲ್ ಕಟ್ಟಿಂಗ್. ನಿಜವಾಗಿ ಇಲ್ಲಿ ರೈಟಿಗೆ ತಗೊಳ್ಬೇಕು. ಎಷ್ಟೋ ಸಲ ನನಗೆ ಮಿಸ್ ಆಗಿದೆ ಈ ರೂಟ್. ನಾನು ಈ ಸಲ ಬರಬೇಕಾದ್ರೆ ನ್ಯಾಪ್ ಇಟ್ಕೊಂಡು, ಅಂದರೆ ಇದೇ ರೂಟಲ್ಲಿ ಹೋಗಬೇಕು ಅಂತ ಹೇಳಿ ಬಂದಿನಿ. ಒಂದು ಸಲ ಅಲ್ಲಿ ಸ್ಟ್ರೈಟ್ ಇರುತ್ತಲ್ಲ, ಹಂಗಾಗಿ ನಾನು ಸ್ಟ್ರೈಟ್ ಹೋಗ್ಬಿಡ್ತೀನಿ. ಈ ಸಲ ಕರೆಕ್ಟ್ ಆಯಿತು. ಇದು ರಾಯಚೂರು ಹತ್ರ ಈ ಸರ್ಕಲ್. ನಾನು 2-3 ಸಲ ಅದೇ ಥರ ಮಿಸ್ ಆಗಿ ಸ್ಟ್ರೈಟ್ ಹೋಗಿದ್ದೇನೆ. ಒಂದು ಇಲ್ಲಿ ಮತ್ತೊಂದು ಬಳ್ಳಾರಿಯಲ್ಲಿ ಮಿಸ್ ಜಾಸ್ತಿ ಆಗುತ್ತೆ. ಇದೊಂದು ಸರ್ಕಲ್, ಇಲ್ಲಿ ಸರ್ಕಲಲ್ಲೂ ರೈಟ್ ನೋಡ್ಕೊಂಡು ಹೋಗ್ಬೋದು. ಲೆಫ್ಟಿಗೂ ಇರೋದು, ನಾನು ರೈಟ್ ನೋಡ್ಕೊಂಡು ಸ್ಟ್ರೈಟ್ ಹೋಗ್ಬೋದು. ಒಂದು ಅದೋಣಿ ಮಂತ್ರಾಲಯ ಹೋಗುವಂಥ ರಸ್ತೆ. ಮಂತ್ರಾಲಯ, ಆನಂತರ ಅದೋಣಿ, ಆಮೇಲೆ ಬಳ್ಳಾರಿ, ಮೋಕ ಬಳ್ಳಾರಿ. ಇಲ್ಲಿಂದ ಬಳ್ಳಾರಿ ಇವಾಗ ಹೇಳಿದಲ್ಲ, ಕಳೆದ ವಿಡಿಯೋದಲ್ಲಿ ಹೇಳಿದೆ, ಬಳ್ಳಾರಿ 7 ಗಂಟೆಯಿಂದ ರಾತ್ರಿ 10:30 ತನಕ ನೋ ಎಂಟ್ರಿ. ಅದಕ್ಕಿಂತ ಮುಂಚೆ ಪಾಸ್ ಆಗೋದು, ಇಲ್ಲ ಅಂದರೆ ಸುತ್ತಾಡ್ಕೊಂಡು ಹೋಗೋದು. ಅದು ಯಾವ ಥರ ರೋಡ್ ಹೆಂಗಿದೆ ಏನು ಗೊತ್ತಿಲ್ಲ. ಅಂತಿಂತೂ ಈಗ ಗಂಟೆ ಬಂದುಬಿಟ್ಟು 2:21. ಇನ್ನು ಬಳ್ಳಾರಿ ಹೆಂಗಾದರೂ ಬೆಳಿಗ್ಗೆ 7 ಗಂಟೆ ಮುಂಚೆ ಪಾಸ್ ಮಾಡಲೇಬೇಕು, ಇಲ್ಲಾಂದರೆ ಒಂದು ದಿವಸ ಫುಲ್ಲು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಎಂತ. ನೋಡಿ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದಾರೆ. ಏನು ಮಾಡೋಣ, ಸರಿ ಅವಸರವಿದೆ, ರಾಂಗ್ ರೂಟಲ್ಲಿ ಹೋಗೋಣ. ನೋಡಿ ಫ್ರಂಟಿಂದ ಗಾಡಿ ಹಿಂಗೆ ಹೊತ್ಕೊಂಡು ಹೋದ ನೋಡಿ. ಅಷ್ಟು ಅವಸರ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಗಾಡಿ ಇಲ್ಲೇ ಬಂದಿತ್ತು ನೋಡಿ ಯಾವ ಥರ ಅಂತ. ಎಲ್ಲಾದರೂ ಗಾಡಿ ಫ್ರಂಟ್ ಬಂದರೆ ಕಷ್ಟ ಆಗ್ಬೋದು. ಪೈಪ್ ಲೋಡ್ ರಾಯಚೂರು ಬಿಟ್ಟು ಸೀದಾ ಮುಂದಕ್ಕೆ ಬಂದಾಗ ನಮ್ಮ ಮಂತ್ರಾಲಯ ಕ್ರಾಸ್ ಹತ್ರ ಒಂದು ಕ್ಯಾಂಟೀನ್ ಓಪನ್ ಇರುತ್ತೆ, ಹೋಟೆಲು. ಅಲ್ಲಿ ಹೋಗಿ ಒಂದು ಟೀ ಕುಡಿದು ಮುಖ ಎಲ್ಲ ತೊಳ್ಕೊಂಡು ಅಲ್ಲಿ ಮುಟ್ಟಬೇಕಾದ್ರೇ 3:30 ಆಗಿತ್ತು. ಅಲ್ಲಿಂದ ನೇರವಾಗಿ ಬಿಡಬೇಕು ನನಗೆ. ಅಂದರೆ ಬಳ್ಳಾರಿ ಸಿಟಿ ಪಾಸ್ ಮಾಡಬೇಕು.
ಹಂಗಾಗಿ ಅಲ್ಲಿ ಟೀ ಕುಡ್ಕೊಂಡು ಮುಖ ಎಲ್ಲ ತೊಳ್ಕೊಂಡು, ಯಾಕಂದರೆ ನಿದ್ದೆ ಬೇರೆ ಬರ್ತಾಯಿತ್ತು, ನೇರವಾಗಿ ಬಿಟ್ಟೆ ಬಳ್ಳಾರಿ ಕಡೆಗೆ. ಯಾವುದೋ ಒಂದು ಗಾಡಿದ್ದು ನೋಡಿ, ಅದು ಪೈಪು ಅಂದರೆ ಈ ಸ್ಕ್ವೇರ್ ಪೈಪ್ ಥರ ಇರುತ್ತೆ, ಅದು ಹಗ್ಗ ಬಿಚ್ಚಿ ಎಲ್ಲ ರೋಡಿಗೆ ಬಿದ್ದಿದೆ. ಪಾಪ ಡ್ರೈವರಲ್ಲಿ ಹಂಗೇ ಹೊರಗಡೆ ಮಲ್ಕೊಂಡಿದ್ದಾನೆ, ಅಂದರೆ ಯಾರು ತೊಗೊಂಡು ಹೋಗೋದು ಬೇಡ ಅಂತ, ಹೈವೇ ಅಲ್ವಾ. ಅಷ್ಟರಲ್ಲಿ ಯಾರೋ ಬೈಕ್ ರೈಡರ್ಗಳು ಇಲ್ಲಿ ನಿಂತಿದ್ರು, ಅವ್ರು ನೋಡಿಕೊಂಡು ವೀಡಿಯೋ ಮಾಡಿಕೊಂಡು. ಇದು ಬಳ್ಳಾರಿ ಹೈವೇ ಅಂದರೆ ನಾವು ಚಳ್ಳಿಕೆರೆ ಬರುವಂಥ ಹೈವೇ ಇದು. ನೋಡಿ ಬೈಕ್ ರೈಡರ್ಗಳು ಎಲ್ಲಿಗೋ ಹೊರಟಿದ್ದಾರೆ ಬೆಳಿಗ್ಗೆ ಬೆಳಗ್ಗೆನೇ ಈ ವ್ಯೂ ನೋಡಿದಾಗ ಖುಷಿ ಆಯಿತು. ಆ ವ್ಯೂ ನೋಡ್ಕೊಂಡು ನೋಡಿ, ಇದು ಹೊಸ ರೋಡ್ ಆಗ್ತಾಯಿದೆ, ಯಾವಾಗ ಪೂರ್ತಿ ಆಗುತ್ತೆ ಗೊತ್ತಿಲ್ಲ. ಈ ಒಂದು ಹೊಸ ರೋಡ್ ಆದರೆ ನಮಗೆ ಸಿಟಿಯಲ್ಲಿ ಹೋಗುವಂಥ ಅವಶ್ಯಕತೆ ಇರೋಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ಬೈಪಾಸ್ ಮೇಲೆ ಹೋಗ್ಬೋದು. ನೋಡಿ ಯಾವ ಥರ ಮಾಡಿದ್ದಾರೆ ಇಲ್ಲಿ, ಬ್ರಿಡ್ಜ್ ಮೇಲೆ ಹೋಗೋದು. ಅಲ್ಲಿ ನೋಡಿ ಯಾವ ಥರ ಇದೆ. ಬೆಳ್ಳಂಬೆಳಗ್ಗೆ 6:05 ಬಳ್ಳಾರಿ ಸಿಟಿ ಪಾಸ್ ಆಗಿದ್ದೀನಿ. ಆನಂತರ ನೇರವಾಗಿ ಬಿಟ್ಟೆ ಬಂದು ಟೋಲ್ ಹತ್ರ ನಿದ್ದೆ ಮಾಡಿ ಆಮೇಲೆ ಬಿಡೋಣ ಅಂತ ಪ್ಲ್ಯಾನು. ಅದ್ರ ಮಧ್ಯೆ ಇದನ್ನೆಲ್ಲ ನೋಡಿಕೊಂಡು ಖುಷಿಯಾಯಿತು. ಬೆಳಗ್ಗೆನೆ ಹಚ್ಚ ಹಸಿರಾದ ವಾತಾವರಣ ನೋಡಬೇಕಾದ್ರೆ ನಿಮಗೂ ಖುಷಿ ಆಗುತ್ತೆ. ಮತ್ತು ನೋಡಿ ನಂದು ಒಂದು ಹೆಡ್ಲೈಟು ಹೋಗಿದೆ, ಅದನ್ನು ರೆಡಿ ಮಾಡಬೇಕು. ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ರೆಡಿ ಮಾಡಬೇಕು. ಇಲ್ಲಾಂದರೆ ಮಧ್ಯದಲ್ಲೆಲ್ಲ ಅದ್ರ ಎಲೆಕ್ಟ್ರಿಷನ್ ಸಿಕ್ಕಿದ್ರೆ ಅದನ್ನು ರೆಡಿ ಮಾಡಬೇಕು ಅಂತಿದ್ದೀನಿ. ಅದು ಟಾಟಾದು ಏನು ಗೊತ್ತಿಲ್ಲ, ಹೆಡ್ಲೈಟ್ ಒಂದು ಹೋಗ್ತಾನೆ ಇರುತ್ತೆ. ಇದೊಂದು ಟೋಲಲ್ಲಿ ನನಗೆ ಆಗುತ್ತಿರೋ ಸಮಸ್ಯೆ ಅಂದರೆ, ಮೊನ್ನೆ ಇದೇ ಥರ ಸಮಸ್ಯೆ ಆಯಿತು. ಬ್ಲ್ಯಾಕ್ ಲಿಸ್ಟು ಬ್ಯಾಲೆನ್ಸ್ ಇದ್ದರೂ ಬ್ಲ್ಯಾಕ್ ಲಿಸ್ಟು. ಇವತ್ತು ನನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆ ನೋಡಿ, ನನ್ನ ಫಾಸ್ಟ್ ಟ್ರ್ಯಾಕಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ, ಆದರೂ ಬ್ಲ್ಯಾಕ್ ಲಿಸ್ಟು. ಇದು ಹೋಗ್ಬೇಕಾದ್ರೂ ನನಗೆ ಇದೇ ಸಮಸ್ಯೆ, ಬರಬೇಕಾದ್ರೂ ಇದೇ ಸಮಸ್ಯೆ. ಮಿನಿಮಮ್ ಬ್ಯಾಲೆನ್ಸ್ 600 ರೂಪಾಯಿ ಇದ್ರೂ ಸಾಕಾಗ್ತದೆ. 601 ಇದ್ರೂ ಕಟ್ಟಾಗತ್ತೆ ಎಲ್ಲ ಕಡೆ. ಆದರೆ ಕರೆಕ್ಟಾಗಿ ಮಾತಾಡ್ತೀರಾ. ಮೊದಲು ಅವನು ಕೆಟ್ಟ ಪದ ಎಲ್ಲ ಯೂಸ್ ಮಾಡಿದ ಮೊನ್ನೆ. ಮೊನ್ನೆ ಸರಿ ಮಾಡಿದವರು ಅವ್ರನ್ನ ಕರೀರಿ ಅವರೇ ಮೊನ್ನೆ ಚೆಕ್ ಮಾಡಿರೋದು. ಸಾಬ್ पहले जाने का टाइम ऐसे हो गया ना, फिर ऐसे हो रहा है. आप आके क्लियर कर दिया ना, ओके करेक्ट. वो क्या प्रॉब्लम सब, वो क्या प्रॉब्लम है? नेटवर्क उतना ही. हाँ वही है, वही क्लियर है, सब जगह पे सीधे चलता है. यही यही टोल गेट पे प्रॉब्लम आता है मेरे को. मैं हैदराबाद से आया, रिंग रोड से आया, वो सब स्लो होगा तो ऐसे होगा. ओके ओके ಥ್ಯಾಂಕ್ ಯು ಬಾಯ್. ಅವ್ರು ಹೇಳೋದಂದರೆ ಇದು ಫಾಸ್ಟ್ ಟ್ರ್ಯಾಕ್ ಪ್ರಾಬ್ಲಮ್ ಅಂತ ಹೇಳಿ, ಅವ್ರ ಪ್ರಾಬ್ಲಮ್ ಅಂತ ಅವರು ಒಪ್ಕೊಳ್ಳೋದಲ್ಲ, ನಮ್ಮ ಪ್ರಾಬ್ಲಮ್ ಅಂತ ಹೇಳ್ತಾರೆ ನೋಡಿ. ಅಲ್ತಾಫು ನಾನು ಜೊತೆಗಾದ್ವಿ ಪುನಃ ಬಳ್ಳಾರಿ ಟೋಲ್ ಹತ್ರ ಅಲ್ತಾಫು ಹಾಲ್ಟ್ ಆಗಿದ್ದ. ಅಲ್ಲಿಂದ ನನ್ನ ಗಾಡಿ ಅವನ ಗಾಡಿ ಜೊತೆಗೆ ಅವನು 5 ಗಂಟೆ ಬಂದು ಹಾಲ್ಟ್ ಆದ. ನಾನು ಕರೆಕ್ಟಾಗಿ 6:15 ಬಳ್ಳಾರಿ ಪಾಸಾಗಿ ಬಂದು ಹಾಲ್ಟ್ ಆದೆ. ಈಗ ಅಲ್ತಾಫು ನನ್ನ ಜೊತೆಗೆ ಇದು ಹೋಗ್ತಾ ಇರೋದು ಅಲ್ತಾಫ್ ಗಾಡಿ ನೋಡಿ, ಕಾಣ್ತಾ ಇದೆಯಲ್ಲ, ಇದೇ ಅಲ್ತಾಫ್ ಗಾಡಿ. ಟೈಲ್ಸ್ ಲೋಡ್ ಮಾಡಿದ್ದಾರೆ ಪುತ್ತೂರಿಗೆ. ನಂದು ಪೈಪ್ ಲೋಡು. ಅಲ್ತಾಫ್ ಅಲ್ತಾಫ್ ಅವರೇ, ಹಾಂ ಕೇಳ್ತಾ ಇದೆಯಾ? ನೀವು ಹೋಗೋದಾ ಮನೆಗೆ? ಮನೆಗೆ ಹೋಗೋದು ಬೇಡಲ್ಲ, ಅಲ್ಲಿಂದ ಮಂಗಳೂರಿಂದ ಲೋಡ್ ಇದೆಯಂತೆ. ಇವತ್ತು ಸಿಕ್ತು ನನಗೆ ನೋಡಿ ಫ್ಯಾನ್ ರಂಕೆ. ಅದೇ ಮೊನ್ನೆ ಹೇಳ್ದಲ್ಲ ನಾನು,
ಇದ್ರ ಹೆಸರು ಗೊತ್ತಿಲ್ಲ, ಅವರು ಕಮೆಂಟ್ ಮಾಡಿದರು ಫಾರ್ಮಿಲ್ ಫ್ಯಾನ್ ಅಂತೇಳಿ. ಅದರದ್ದು ಇವತ್ತು ಬಂದಿತ್ತು. ಅದು ಟೋಲ್ ಗೇಟ್ ಹತ್ರ ಫುಲ್ಲು ಬ್ಲಾಕ್ ಮಾಡಿತ್ತು. ಯಾಕಂದರೆ ಅವ್ರದ್ದೇನೋ ಫಾಸ್ಟ್ಯಾಗ್ ಪ್ರಾಬ್ಲಮ್, ಅವ್ರ ಜೊತೆ ಬರ್ತಾರೆ, 4-5 ಗಾಡಿ ಜೊತೆ ಬಂದರೆ ಒಂದು ಕಮ್ಮಿ ಅಂದರೂ ಒಂದು 5-6 ಕಿಲೋಮೀಟ್ರು ಬ್ಲಾಕ್ ಆಗುತ್ತೆ. ಅಷ್ಟು ಲೆಂತ್ ಇರುತ್ತೆ ಒಂದು ಗಾಡಿ. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಫ್ರಂಟಿದ್ದು ಗಾಡಿ ಎಷ್ಟು ಲೆಂತ್ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿಬೇಕಾದ್ರೆ. ನೋಡಿ ಅದು ಎಷ್ಟು ಲೆಂತ್ ಇದೆ ಅಂತ ಹೇಳ್ದಲ್ಲ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದರ ಎಂಡು. ನೋಡಿ ಹೋಗ್ತಾ ಇದ್ದೀನಿ ನೋಡಿ, ಮುಂದಕ್ಕೆ ಹೋದಾಗೇ ನೋಡಿ ಎಷ್ಟು ಲೆಂತು. ನಮ್ಮದೊಂದು ಟೋಟಲ್ 20 ಫೀಟ್ ಇದೊಂದು 10 ಗಾಡಿ ಆದರೂ ನಿಲ್ಲಿಸ್ಬೋದು, ಅಷ್ಟು ಲೆಂತ್ ಇದೆ ನೋಡಿ. ಟೋಲಿಂದ ಎಷ್ಟು ನಮ್ಮ ಗಾಡಿ 4 ನಿಲ್ಲುವಷ್ಟು ಲೆಂತ್ ಇದೆ. ಇಷ್ಟು ಉದ್ದ ಇದೆ ನೋಡಿ, ಕಾಣ್ತಾ ಇದೆಯಾ? ಅದನ್ನು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತಿದ್ದಾರೆ ಅವರು. ಹಿಂಗೇ ನನ್ನ ಗಾಡಿದ್ದು ಅಲ್ತಾಪು ವೀಡಿಯೋ ತೆಗ್ದ. ಆಮೇಲೆ ಮುಂದಕ್ಕೆ ಬರಬೇಕಾದ್ರೆ ಸೈಡಲ್ಲಿ ನಿಂತಿತ್ತು ನಮ್ಮ ಪುತ್ತೂರು ಎಕ್ಸ್ಪ್ರೆಸ್ ಗಾಡಿ, ಅಶ್ರಫ್ ಗಾಡಿ. ಒಂದು ಟೈಮಲ್ಲಿ ನಾನು ಅವ್ರ ಜೊತೆ ಬೆಂಗಳೂರಲ್ಲೆಲ್ಲ ಇದ್ವಿ ಜೊತೆಗೆ, ನನ್ನ ಗುರು ಅಂತ ಹೇಳ್ಬೋದು. ಅವ್ರ ಜೊತೆ ಮಾತಾಡಿ ಅಲ್ಲಿಂದ ನಾವು ನಮ್ಮ ಕಡೆ, ಅವರು ಹೈದ್ರಾಬಾದಿಗೆ ಹೊರಟರು. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಿಮ್ಮ ಕಮೆಂಟ್ ಕೂಡ ಹಾಕಿ. ನಿಮ್ಮ ಪ್ರೀತಿ ಸಹಕಾರ ಸದಾ ನನ್ನೊಂದಿರಲಿ ಅಂತ ಹೇಳ್ಕೊಂಡು ಅಶ್ರಫ್ಗೆ ಟಾಟಾ ಬಾಯ್.